ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11ಗೆ 12ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಸ್ಪರ್ಧಿಯೇ ಸುರೇಶ್. ಚಿನ್ನದ ಮೇಲಿನ ತಮ್ಮ ಸಿಗ್ನಿಫಿಕೇಷನ್ ಪ್ರೀತಿಯಿಂದಾಗಿ ಹಾಗೂ ತಮ್ಮ ಶ್ರೀಮಂತ ಜೀವನದಿಂದಾಗಿ ಸುರೇಶ್ ಅವರು ಗೋಲ್ಡ್ ಸುರೇಶ್ ಎಂದೇ ಹೆಸರು ಪಡೆದಿದ್ದಾರೆ. ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಬಿಗ್ ಬಾಸ್ ಸೀಸನ್ 10ರ ಕಾರ್ಯಕ್ರಮದಲ್ಲಿ ಹುಲಿ ಉಗುರು ಧರಿಸಿದ್ದೆ ಎಂಬ ಕಾರಣಕ್ಕೆ ವರ್ತೂರ್ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಬಿಗ್ ಬಾಸ್ ಮನೆಗೆ ಬಂದು ಪೊಲೀಸರು ಅರೆಸ್ಟ್ ಮಾಡಿದ್ರು. ಬಳಿಕ ತನಿಖೆ ಎದುರಿಸಿ ಬಿಗ್ ಬಾಸ್ ಮನೆಗೆ ವಾಪಸ್ಸಾದರು ವರ್ತೂರ್ ಸಂತೋಷ್. ಆದರೆ ಇದೀಗ ಮತ್ತು ಅದೇ ಘಟನೆಯೊಂದು ಈ ಬಾರಿಯ ಬಿಗ್ ಬಾಸ್ 11ರಲ್ಲಿ ಬೆಳಕಿಗೆ ಬಂದಿದೆ. ಬಿಗ್ ಬಾಸ್ ಸೀಸನ್ 11 ಪ್ರಾರಂಭವಾಗಿದೆ. ಬೆಳಗಾವಿ ಮೂಲದ ಗೋಲ್ಡ್ ಸುರೇಶ್ ಎಂಬುವರು ದೊಡ್ಡಮನೆಯೊಳಗೆ ಹೋಗಿದ್ದಾರೆ. ಆದರೆ ಈಗ ಬಿಗ್ ಬಾಸ್ ಮನೆಗೆ ಹೊಕ್ಕ ಸುರೇಶ್ಗಿಂತ ಅವರ ಮೈ ಮೇಲಿರುವ ಗೋಲ್ಡ್ ಮೇಲೆ ಎಲ್ಲರ ಕಣ್ಣು. ಅದರಲ್ಲೂ ಅವರ ಜೊತೆಯಲ್ಲಿರುವ ಹುಲಿ ಉಗುರನಂತೆ ಕಾಣುತ್ತಿರುವ ಪೆಂಡೆಂಟ್ ಈಗ ಚರ್ಚೆಗೆ ಗ್ರಾಸವಾಗಿದೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ವರ್ತೂರು ಸಂತೋಷ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿ ಸಂಕಷ್ಟಕ್ಕೆ ಒಳಗಾಗಿದ್ದರು. ಆದರೆ ಈಗ ಗೋಲ್ಡ್ ಸುರೇಶ್ ಕೂಡ ಇದೇ ಸಮಸ್ಯೆಯನ್ನು ಎದುರಿಸುತ್ತಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಅದರಲ್ಲೂ ಬಿಗ್ ಬಾಸ್ ವಿಡಿಯೋ ಟೇಪ್ನಲ್ಲೂ ಹುಲಿ ಉಗುರಿನ ಪೆಂಡೆಂಟ್ ಎದ್ದು ಕಾಣ್ತಾ ಇದೆ. ಸದ್ಯ ಅರಣ್ಯ ಇಲಾಖೆಯವರು ಅಲರ್ಟ್ ಆಗಿದ್ದು, ಇನ್ನು ಆ ಪೆಂಡೆಂಟ್ ಅಸಲಿಯೋ ನಕಲಿಯೋ ಎಂಬುದನ್ನು ಬಿಗ್ ಬಾಸ್ ಮನೆಗೆ ಹೋಗಿ ಪರಿಶೀಲಿಸಲು ಮುಂದಾಗಿದ್ದಾರೆ. ಇನ್ನು ಗೋಲ್ಡ್ ಸುರೇಶ್ ಅವರ ಹಿನ್ನೆಲೆ ನೋಡೋದಾದ್ರೆ, ಗೋಲ್ಡ್ ಸುರೇಶ್ 10ನೇ ಕ್ಲಾಸಿನವರೆಗೂ ವ್ಯಾಸಂಗ ಮಾಡಿದ್ದು, ಬಳಿಕ ತಮ್ಮ ಹುಟ್ಟೂರನ್ನು ಬಿಟ್ಟು ಓಡಿ ಬಂದಿದ್ರಂತೆ. RSS ಸಂಘಟನೆಯ ಕಾರ್ಯಕರ್ತನೂ ಹೌದು. ಹಿಂದೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುರೇಶ್ ಆ ಕೆಲಸ ಬಿಟ್ಟು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಸ್ಥಾಪನೆ ಮಾಡಿ ಗುತ್ತಿಗೆದಾರನಾಗಿ ಕೆಲಸ ಮಾಡುತ್ತಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಮೂಲತಃ ಬೆಳಗಾವಿಯವರು. ಸಾಮಾನ್ಯ ಬಡ ರೈತನ ಮಗ. ದೇಹದ ಪೂರ್ತಿ ಸುಮಾರು 1.5 ರಿಂದ 2.5 ಕೋಟಿ ಚಿನ್ನವನ್ನು ಧರಿಸಿದ್ದಾರೆ. ಮಾತ್ರವಲ್ಲದೆ 4 ರಿಂದ 5 ಜನರು ಬಾಡಿಗಾರ್ಡ್ ಮತ್ತು 2 ಜನ ಗನ್ಮ್ಯಾನ್ ಅನ್ನು ಇಟ್ಟುಕೊಂಡಿದ್ದಾರೆ. ಹುಲಿ ಬೇಟೆ ಮತ್ತು ಅದರ ಚರ್ಮ, ಉಗುರು ಮುಂತಾದವುಗಳನ್ನು ಮಾರಾಟ ಮಾಡುವುದು ಕಾನೂನು ಅಪರಾಧ. ಇದಕ್ಕೆ ಶಿಕ್ಷೆ ಖಂಡಿತ. ಆದರೆ ಕೆಲವರು ಕಾನೂನಿನ ಬಗ್ಗೆ ಗಂಧ ಗಾಳಿ ತಿಳಿಯದವರು ಹುಲಿ ಉಗುರನ್ನು ಧರಿಸ್ತಾ ಇದ್ರು. ಯಾವಾಗ ವರ್ತೂರ್ ಸಂತೋಷ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಹುಲಿ ಉಗುರಿನ ಬಗ್ಗೆ ತನಿಖೆ ನಡೆಸಿದ ಬಳಿಕ ಬಹುತೇಕರು ಪ್ರಾಣಿಗಳಿಂದ ತಯಾರಿಸುವ ಆಭರಣಗಳನ್ನು ಧರಿಸುವುದನ್ನು ನಿಲ್ಲಿಸಿದ್ದಾರೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.